ಈಗ ಈ ಲಿರಿಕಲ್ ವಿಡಿಯೋ ಸಾಂಗ್ ನೋಡಿದಾಗ ನಮ್ಗೆ ಅದ ಐಡಿಯಾ ಸಿಗ್ತಾ ಇದೆ, ಕನ್ಫರ್ಮ್ ಆಗ್ತಾ ಇದೆ 2.0 ವರ್ಷನ್ ಅಂತ. ಅದೆಲ್ಲ ವಿಕ್ಕಿ ಅವ್ರದ್ದು ಐಡಿಯಾ, ಅವ್ರನ್ನ ಫಾಲೋ ಮಾಡಿದ್ದೀನಿ ಅಷ್ಟೇ. ಯೂಶಲಿ ಏನಾಗುತ್ತೆ, ನಾವು ಮ್ಯೂಸಿಕ್ ಮಾಡ್ಬೇಕಾದ್ರೆ ಕಂಪೋಸಿಂಗ್ ಸೆಷನಲ್ಲೆಲ್ಲ ಅಂದರೆ ಮೊದಲು ಡೈರೆಕ್ಟ್ರು ನಮ್ಮ ಜೊತೆ ಟ್ರಾವೆಲ್ ಮಾಡೋರು. ಇವಾಗ ಹೆಂಗಾಗುತ್ತೆ ಅಂದರೆ ನಾವು ಟ್ಯೂನ್ ಎಲ್ಲ ರೆಡಿ ಮಾಡಿದ್ಮೇಲೆ ಅವ್ರು ಬಂದು ಕೇಳ್ತಾರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಾರೆ. ಬಟ್ ಈ ಸಿನಿಮಾದಲ್ಲಿ ಏನಾಗಿದೆ ಅಂದರೆ ಅವರು ನಾನು ಫಸ್ಟ್ ಏನೋ ಒಂದು ನೋಟ್ ನಾನು ಅಥವಾ ಸಾ ಪಾ ಅವ್ರ ಪಕ್ಕದಲ್ಲೇ ಇದ್ದಾರೆ. ಈ ಸಿನಿಮಾದಲ್ಲಿ ಒಂದು ಬೆಲ್ ಹಾಕಿದ್ದೀನಿ ಅಂದ್ರೂ ಅವ್ರ ಪಕ್ಕದಲ್ಲೇ ಕೂತು ಇಲ್ಲ ನನಗೆ ಇದು ಬೇಕು ಬೇಡ, ಒಂದೊಂದು ಟೋನ್ ಕೂಡ ಅವ್ರದ್ದೇ ಸೆಲೆಕ್ಷನ್ ಇದರಲ್ಲಿ ವಿಕ್ಕಿ. ಅಂದ್ರೆ ಅವ್ರ ಮ್ಯೂಸಿಕ್ ಟೇಸ್ಟ್ ಆ ಥರ ಇದೆ. ಆಲ್ ಕ್ರೆಡಿಟ್ ಗೋಸ್ ಟು ವಿಕ್ಕಿ ವರುಣ್. ಇದು ಇನ್ನೊಂದು ಸೀಕ್ರೆಟ್ ಇದೆ, ನಾನು ಕೊರಿಯೋಗ್ರಾಫ್ ಮಾಡ್ಬೇಕಾದ್ರೆ ಅನ್ಕೊಂಡಿದ್ದು. ಅಮ್ಮ ಎಲ್ರಿಗೂ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ನಿಮ್ಗಳ ಕೈಲಿ ಹಾಡು ಲಾಂಚ್ ಮಾಡಿಸಿರೋದು ಒಂಥರ ವಿಶೇಷವಾದ ಕಳೆ ಬಂದಿದೆ ಹಾಡಿಗೆ. ಥ್ಯಾಂಕ್ ಯು. ನಾನು ವಿಕ್ಕಿ ಸರ್ನ ಕೇಳ್ತಾ ಇದ್ದೆ, ಸರ್ ಅನೂಪ್ ಸರ್ ಏನ್ ಸರ್ ಇದು ತರಕಾರಿ ಕಟ್ ಮಾಡ್ಬೇಕಾದ್ರೆ ಟಕ್ 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 ಅಂತ ಮ್ಯೂಸಿಕ್ ಬರ್ತಾ ಇರುತ್ತಲ್ಲ, ಅದನ್ನ ಮೈಂಡಲ್ಲಿ ಇಟ್ಕೊಂಡೆ ರಿದಮ್ ಸೇಮ್ ಟೆಂಪೋ ಹೋಗ್ತಾ ಇರುತ್ತೆ. ನಾನು ಅದೇ ಕೇಳಿದೆ ವಿಕ್ಕಿ ಸರ್ನ, ಸರ್ ಇದು ಪಕ್ಕ ಅವ್ರ ಮೈಂಡಲ್ಲಿ ಅದನ್ನೇ ಇಟ್ಕೊಂಡಿದ್ದಾರೆ, ಅದನ್ನ ಇಟ್ಕೊಂಡೇ ಮಾಡಿರೋದ್ರಿಂದ ನಾವು ಎಷ್ಟು ಶಾರ್ಟ್ ತೆಗಿತಾ ಇದ್ದೋ ಪ್ರಾಪರ್ ಆಗಿ ಸಿಂಕ್ ಆಗ್ತಾ ಇತ್ತು. ಒಂದು ಶಾರ್ಟು ವಿಕ್ಕಿ ಸರ್ ತರಕಾರಿ ಕಟ್ ಮಾಡ್ತಾ ಇರ್ತಾರೆ, ಅವರು ಕ್ಯಾಮರಾ ಕಡೆ ನೋಡ್ತಾ ಇರ್ತಾರೆ, ಈಗ ಕಟ್ ಮಾಡ್ತಾ ಇರ್ತಾರೆ. ನಾನು ಅದು ಹೇಳಿದ್ದೆ, ಸರ್ ಯೂಶಲಿ ಮನೇಲಿ ಲೇಡೀಸ್ ಇರ್ತಾರಲ್ಲ, ತರಕಾರಿ ಕಟ್ ಮಾಡ್ತಾ ಇರ್ತಾರೆ, ಜೊತೆಗೆ ಬೇರೆ ಇನ್ನೊಂದು ಮಾತಾಡ್ತಾ ಇರ್ತಾರೆ, ಟಾಸ್ಕ್ ಬೇರೆ ಇರುತ್ತೆ, ಇನ್ನೊಂದು ಮಕ್ಕಳನ್ನ ರೆಡಿ ಮಾಡ್ತಾ ಇರ್ತಾರೆ. ಇದನ್ನ ನಾವು ಮಾಡ್ಬೇಕಂದಾಗ ಅವ್ರು ಎಷ್ಟು ಕಷ್ಟ ಇರುತ್ತೆ ಅದನ್ನ ನಾವು ಇಲ್ಲಿ ತೋರಿಸ್ಬೇಕು ಸರ್ ಅಂತ ಹೇಳ್ಬಿಟ್ಟು ಮಾಡಿದ್ದಕ್ಕೆ ಅವರು ಅಷ್ಟೇನೆ ತರಕಾರಿ ಕಟ್ ಮಾಡ್ತಾ ಇರ್ತಾರೆ, ಕ್ಯಾಮ್ರಾ ನೋಡ್ತಾ ಇರ್ತಾರೆ, ಒಂಚೂರು ಮಿಸ್ ಆಗಿದ್ರು ಕೈಗೆ ಹಾಕೋಬಿಟ್ರು. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಆಕ್ಚುಲಿ ಯೂಶಲಿ ಡ್ಯಾನ್ಸ್ ಮಾಡಿದಾಗ ಕ್ಲಾಪ್ಸ್ ಹೊಡಿತಾರಲ್ಲ, ಇಲ್ಲಿ ಅವರು ಕಟ್ ಮಾಡಿ ಪ್ಲೇಟಿಂಗ್ ತಳ್ತಾರೆ, ಮತ್ತೆ ಬೇರೆ ಇನ್ನೊಂದು ಬರುತ್ತೆ ಕಟ್ ಮಾಡಿ, ಆದ್ರೆ ಕ್ಯಾಮ್ರಾನೇ ನೋಡ್ತಾ ಇರ್ತಾರೆ, ಈ ಕಡೆ ನೋಡೋದೇ ಇಲ್ಲ. ಅಲ್ಲೆಲ್ಲರೂ ಕ್ಲಾಪ್ಸ್ ಮಾಡಿದ್ರು. ಅವ್ರು ಒಳ್ಳೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ವಿಕ್ಕಿ ಅವರು. ಈ ತರ ಎಲ್ಲ ಪ್ರತಿಭೆ ಇದೆ ಅಂತ ಗೊತ್ತಾಗ ಅದಕ್ಕೆ ಸರ್ ಜೋಕ್ ಅಲ್ಲ, ಏನ್ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ನಾವು ಕಂಪೋಸಿಂಗ್ ಸೆಷನ್ ಅಲ್ಲಿ ಇದ್ದಾಗ ತುಂಬಾ ಅಡುಗೆ ಮಾಡಿದ್ದಾರೆ. ಒಂದ್ಸಲಿ ಏನು ಸಾಂಬಾರ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ. ನನ್ನ ವೈಫ್ ಮನೇಲಿ ಇಲ್ಲದೆ ಇರ್ಬೇಕಾದ್ರೆ, ಮನೇಲೆ ಸ್ಟುಡಿಯೋ ಅಲ್ವಾ, ಫುಲ್ ಅಡುಗೆ. ಸಾಂಬಾರ್ ಎಲ್ಲ ಬರುತ್ತೆ ಅಂದ್ರೆ ಅಡಿಗೆ ಬರುತ್ತೆ ಅಂತಾನೆ, ಬಿಕಾಸ್ ಈ ಅನ್ನಕ್ಕಿಟ್ರು. ಆಮೇಲೆ ದಾಲ್ ಕಿಚಡಿ ಮಾಡ್ಕೊಟ್ಟಿದ್ರು ಒಂದ್ಸಲಿ, ಆಮೇಲೆ ಜೀರಾ ರೈಸ್ ಒಂದ್ಸಲಿ. ಅದಕ್ಕೆ ಪ್ರಾಕ್ಟೀಸ್ ಎಷ್ಟು ದಿನ ತಗೊಂಡ್ರು ಸರ್? ನಮ್ ಜೊತೆ ಅವ್ರು 1 ವೀಕ್ ಜೊತೆಗೆ ಪ್ರಾಕ್ಟೀಸ್ ಮಾಡಿದ್ರು. ಯಾಕಂದ್ರೆ ಎವ್ರಿ ಬಿಟ್ಟು ನಾವು ಅಲ್ಲಿ ಕಂಪೋಸ್ ಮಾಡಿ ಸ್ಪಾಟಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ಅದವ್ರು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆಯಾ ಅಲ್ಲ ಚೇಂಜ್ ಮಾಡ್ಬೇಕಾ ಆ ಥರದೇ ಮಾಡಿ ತುಂಬಾ ಟ್ರೈ ಮಾಡಿದ್ರು. ನನ್ಗೊಂದು ಆಸೆ, ಧನ್ಯ ಮೇಡಮ್ ಆಕ್ಚುಲಿ ಈ ತರ ಹೆಂಗ್ ಟ್ರೈ ಮಾಡ್ತಾರೆ ಒಂದ್ಸತಿ ಟ್ರೈ ಮಾಡ್ಬೇಕು, ಬನ್ನಿ ಪ್ಲೀಸ್.